ಎಲ್ಲರಿಗೂ ಮತ್ತೊಂದು ಹೊಸ ವಿಡಿಯೋಗೆ ಸುಸ್ವಾಗತ. ಏನಿಲ್ಲ, ಮಂಡಲ್ಪಟ್ಟಿ ಪೀಕ್ ಮುಗಿಸ್ಕೊಂಡು ಕೋಟೆ ಅಬ್ಬೆ ಫಾಲ್ಸಿಗೆ ಬಂದಿದ್ದೀವಿ ಇಬ್ಬರು. ಇಲ್ಲೇ ಇದೆ ಫಾಲ್ಸಿಗೆ, ಬ್ರಿಡ್ಜ್ ಮೇಲಿಂದ ಸ್ವಲ್ಪ ಒಳಗಡೆ ಬರಬೇಕು. ಅಂದರೆ ಬಂದರೂ ಯಾರು ಇಳಿಯೋಕ್ಕೆ ಹೋಗ್ಬೇಡಿ, ತುಂಬ ಡೀಪ್ ಇದೆ ಅಂತ ನೀರು. ಸೊ ಜಸ್ಟ್ ನೋಡ್ಕೊಂಡು ಹೋಗೋಕ್ಕೆ ಅಂತ ಬಂದಿದ್ದೀವಿ. ಬರ್ರಿ ತೋರಿಸ್ತೀನಿ. ಇದೇ ಕೋಟೆ ಅಬ್ಬೆ ಫಾಲ್ಸು ನೋಡ್ರಿ ನಿಮಗೆ. ಆ್ಯಕ್ಚುಲಿ ಇಳಿಯೋದು ನಿಷೇಧಿಸಲಾಗಿದೆ, ನೀರಿಗೆ ಇಳಿಯೋಂಗಿಲ್ಲ. ಆ್ಯಕ್ಚುಲಿ ಮೀನು ಇದ್ದಾವೆ, ಫಿಶಿಂಗ್ ಕೂಡ ಮಾಡೋಂಗಿಲ್ಲ. ಅಲ್ಲಿ ಇಳಿದಿದ್ದಾರೆ ಬಟ್ ಇಳಿಯೋಂಗಿಲ್ಲ, ಯಾಕಂದ್ರೆ ಭಾಳ ಡೀಪ್ ಐತೆ. ಇಲ್ಲೇ ಏನಿಲ್ಲ ಅಂದ್ರೆ ಒಂದು 2 ಹೆಜ್ಜೆ ಇಟ್ಟರೆ ಸೀದಾ ನನಗೆ ಮೊಣಕಾಲಿಗೆ ಬರುತ್ತೆ ಗುರು. ಆ್ಯಕ್ಚುಲಿ ತೆಲಂಗಾಣದವರು 3 ಜನ ತೀರ್ಕೊಂಡಿದ್ದಾರೆ, ಸತ್ತೋಗಿದ್ದಾರಂತೆ. ಸದ್ಯಕ್ಕೆ ಏನು ಸ್ವಲ್ಪ ಹೊತ್ತು ಕೂತಿದ್ದು ಹೋಗೋಣ. ಏನು ಇಳಿಯೋಂಗಿಲ್ಲ ಅಂದರೆ ಭಾಳ ಡೀಪ್ ಇದೆ. ಆಮೇಲೆ ರೀಸೆಂಟಾಗಿ ತೆಲಂಗಾಣ ಅವರು 3 ಜನ ಒಂದೇ ಫ್ಯಾಮಿಲಿಯವರು ಹೋಗಿದ್ದಾರೆ. ಸೊ ಹಂಗಾಗಿ ನೀರಿಗೆ ಇಳಿಯೋಂಗಿಲ್ಲ, ಭಾಳ ಡೀಪ್ ಇದೆ. ಸೊ ಜಸ್ಟ್ ಇಲ್ಲಿ ಕುತ್ಕೊಂಡು ನೋಡ್ಬೋದು, ಅಲ್ಲಿ ಬ್ರಿಡ್ಜ್ ಇದೆ ಮುಂದೆ, ಅಲ್ಲಿಂದ ಫೋಟೋ ತಗೊಂಡು ಹೋಗ್ಬೋದು ನೋಡಿ. ತಣ್ಣಗೈತೆ ಜಾಗ, ಸ್ವಲ್ಪ ಹೊತ್ತು ಕೂತಿದ್ದು ಹೊರಡ್ತೀವಿ ನೆಕ್ಸ್ಟ್ ಡೆಸ್ಟಿನೇಷನ್ಗೆ. ಅಂದರೆ ಹರಿಯೋ ನೀರಲ್ಲ, ಕ್ಲೀನಾಗಿರುತ್ತೆ. ಹೆಲ್ಮೆಟ್ ಹಾಕೊಂಡು ಕೂದಲು ಹಾಳಾಗೋಗಿದ್ದಾವೆ, ಅದು ಇಗ್ನೋರ್ ಮಾಡಿರಿ. ಸೊ ನಿಮಗೆ ಬ್ರಿಡ್ಜಿಂದ ವ್ಯೂ ಹಿಂಗೆ ಕಾಣುತ್ತೆ ನಮ್ಮ ಪ್ಯಾಂತರು. ಸೊ ಹಿಂಗೆ ಕಾಣುತ್ತೆ ಇಲ್ಲಿಂದ ನೋಡೋಕೆ ಕಣ್ಣಿಗೆ ಸಣ್ಣದೇ ಕಾಣೋದದು ಫಾಲ್ಸು. ಹತ್ರ ಹೋದಾಗ ಗೊತ್ತಾಗುತ್ತೆ ಅದು ಎಷ್ಟು ಡೀಪ್ ಐತೆ, ನೀರೆಷ್ಟು ಫೋರ್ಸಾಗಿ ಬೀಳ್ತಿದೆ ಅಂತ. ಮಳೆಗಾಲದಲ್ಲಿ ಮಾತ್ರ ಇದಿಷ್ಟು ತುಂಬ ಹರಿಯುತ್ತೆ, ಅದಂತೂ ಫಿಕ್ಸು. ಏನೇನು ಕಲ್ಲುಗಳು ಏನೇನು ಕಾಣಲ್ಲ ಅಂದ್ಕೊಂಡ್ರಿ ಇವಾಗ. ನೀರು ನೋಡ್ರಿ ಎಷ್ಟು ಪ್ಯೂರ್ ಆಗಿದೆ, ಟ್ರಾನ್ಸ್ಪರೆಂಟ್. ಪಾಪ ಮೀನು ನಾಚಿಕೊಂಡು ಕ್ಯಾಮ್ರಾಗೆ ಕಲ್ಲು. ಈಗ ಕೋಟೆ ಅಬ್ಬೆ ಫಾಲ್ಸ್ ಮುಗಿಸ್ಕೊಂಡು ನೆಕ್ಸ್ಟು ಮಳ್ಳಳ್ಳಿ ಫಾಲ್ಸಿಗೆ ಹೋಗೋಣ ಅಂತ ಇದ್ವಿ. ಬಟ್ ಏನಂದ್ರು ಅಂದರೆ ನೀರಿಲ್ಲ. ಸೊ ಇದನ್ನೇ ನೋಡಿಕೊಂಡು ನೀವು ಬೇರೆ ಎಲ್ಲಿ ಹೋಗೋದು ಅಂತ ಇದ್ದೀರಾ ಅಲ್ಲಿಗೆ ಹೋಗಿ ಅಂತಂದರು. ಸೊ ಹಂಗಾಗಿ ಈಗ ಕೋಟೆ ಅಬ್ಬೆ ಫಾಲ್ಸ್ ಮುಗಿಸ್ಕೊಂಡು ಮಳ್ಳಳ್ಳಿ ಫಾಲ್ಸ್ ಕ್ಯಾನ್ಸಲ್ ಮಾಡ್ತಿದ್ದೀವಿ. ಅದನ್ನು ಬಿಟ್ಟು ಬೇರೆ ಕಡೆ ಬೇರೆ ಜಾಗಕ್ಕೆ ಹೋಗೋದೀಗ. ಸೊ ಬಿಸ್ಲೆಘಾಟ್ ಹೋಗ್ಬೇಕಂತ ಪ್ಲ್ಯಾನ್ ಇದೆ. ಬಿಸ್ಲೆಘಾಟ್ ಇನ್ನೊಂದು ವ್ಯೂ ಪಾಯಿಂಟ್ ತೋರಿಸ್ತೀನಿ, ಬನ್ನಿ ಹೊರಡೋಣ ಇಲ್ಲಿಂದ. ಅಲ್ಲೇ 12:45 1 ಗಂಟೆ ಆಗ್ತಾ ಬಂದಿದೆ, ಮಧ್ಯಾಹ್ನ ಇನ್ನೇನು ಹೋಗೋಣಂತೆ. ಇಲ್ಲಿಂದನೇ ಬರೋದು ನೀವು. ಸೊ ಹಿಂಗೋದ್ರೆ ನಿಮಗೆ ಹಿಂಗೋಗಿ ರೈಟಿಗೆ ಟರ್ನ್ ಆದರೆ ನೀವು ಮಂಡಲ್ಪಟ್ಟಿಗೆ ಹೋಗ್ತೀರಾ, ಸ್ಟ್ರೈಟ್ ಹೋದರೆ ಮಳ್ಳಳ್ಳಿಗೆ ಹೋಗ್ತೀರಾ. ನಾವು ಎಕಡೆ ಹೋಗ್ಬೇಕಂತ ಗೊತ್ತಿಲ್ಲ, ಹೊರಡೋಣ. ಬಿಸ್ಲೆಘಾಟು ನಿಯರ್ ಬಂದಿದ್ದೀವಿ ಆಲ್ರೆಡಿ. ಈಗ ಅಲ್ಲಿ ಒಬ್ಬರು ತಮಿಳ್ನಾಡವ್ರು ಸಿಕ್ಕಿದ್ರು, ಅವ್ರ ಹೆಸರು ವಿಷ್ಣುವರ್ಧನ್ ಅಂತೆ. ಹೆಸರು ಕೇಳಿನೇ ಖುಷಿ ಆಯ್ತು ಗುರು. ಕನ್ನಡ ಎಷ್ಟು ಫ್ಲೂಯೆಂಟಾಗಿ ಮಾತಾಡ್ತಾರೆ ಅಂದರೆ ಕರ್ನಾಟಕದಲ್ಲಿ ಇರೋರಿಗೂ ಕನ್ನಡ ಬರಲ್ಲ ಹಂಗೆ ಮೋಸ್ಟ್ಲಿ. ಅಷ್ಟು ಫ್ಲೂಯೆಂಟಾಗಿ ಮಾತಾಡ್ತಾರೆ ಅವ್ರು ಕನ್ನಡನ. ಖುಷಿ ಆಯಿತು ಗುರು. ಅವ್ರದ್ದು ತಮಿಳ್ನಾಡಂತೆ, ಹೊಸಕೋಟೆಯಲ್ಲಿ ಕೆಲಸ ಮಾಡ್ತಾರೆ. ತುಂಬ ಚೆನ್ನಾಗಿ ಕನ್ನಡ ಮಾತಾಡಿದ್ರು ಗುರು, ಖುಷಿ ಆಯಿತು ಕೇಳಿ. ಈಗ ಮೇಲೆ ಬಿಸ್ಲೆಘಾಟಿಗೆ ಹೋಗಿ ಬಿಸ್ಲೆಘಾಟ್ ವ್ಯೂ ಪಾಯಿಂಟ್ ನೋಡಿಕೊಂಡು ಅಲ್ಲಿಂದ ಕುಕ್ಕೆ ಸುಬ್ರಹ್ಮಣ್ಯ ಬನ್ನಿ ಹೋಗೋಣ. ಹೋಗಿ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸ್ನಾನ ಗೀನ ಮಾಡ್ಕೊಂಡು ಮುಂದಿನ ಪ್ರೋಗ್ರಾಮ್ ಏನು ಡಿಸೈಡ್ ಮಾಡಬೇಕು. ಯಾಕಂದರೆ ಸುಬ್ರಹ್ಮಣ್ಯ ಅಂತ ತಲೆಯಲ್ಲಿತ್ತು, ಅದಾದಮೇಲೆ ಎಕಡೆ ಏನು ಅನ್ನೋದು ಗೊತ್ತಿಲ್ಲ. ಸೊ ಹಂಗಾಗಿ ಫಸ್ಟು ಸುಬ್ರಹ್ಮಣ್ಯ ಹೋಗಿ ಅದಾದಮೇಲೆ ಡಿಸೈಡ್ ಮಾಡೋಣ ಎಕಡೆ ಎಲ್ಲಿಗೆ ಹೋಗೋದು ಏನು ಅಂತ.
ವ್ಯೂ ಪಾಯಿಂಟಿಗೆ ಬಂದಿದ್ದೀವಿ. ನಿಮಗೆ ಈ ಕಡೆ ಪಾಟ್ಲ ಕಡೆಯಿಂದ ಬಂದರೆ ಫಸ್ಟಿಗೆ ಸಿಗೋದೆ ವ್ಯೂ ಪಾಯಿಂಟು. ಕುಕ್ಕೆ ಸುಬ್ರಹ್ಮಣ್ಯ ಅಂತ ಬಂದರೆ ಘಾಟ್ ಇಳಿಬೇಕಾದ್ರೆ ನಿಮಗೆ ವ್ಯೂ ಪಾಯಿಂಟ್ ಸಿಗುತ್ತೆ ಅಂದ್ಕೊಳ್ತೀನಿ. ಸೊ ಬೇಗ ಸಿಕ್ಕಿದೆ ವ್ಯೂ ಪಾಯಿಂಟು. ಸ್ವಲ್ಪ ದೂರ ನಡಿಬೇಕು. ಇದೆ ಇಲ್ಲಿ ವಾಶ್ರೂಮ್ಸ್ ಕೂಡ ಇದೆ ನಿಮಗೆ. ಹಿಂಗೆ ಹೋಗಿ ವ್ಯೂ ಪಾಯಿಂಟ್ ನೋಡಿಕೊಂಡು ಕುಕ್ಕೆ ಸುಬ್ರಹ್ಮಣ್ಯ ಹೋಗೋಣ ಬರ್ರಿ. ಫೋನಾಗಿ ಕತ್ಕೊಂಡ ಮೇಲೆ ಹೋಗೋಣ. ಅಲ್ಲಿ ಕಾಣ್ತಿದೆಯಲ್ಲ ಅದೇ ನೋಡಿ ವ್ಯೂ ಪಾಯಿಂಟು. ಹೆಂಗೆ ಕಾಣುತ್ತೆ. ಜಸ್ಟ್ ಇಲ್ಲಿಂದ ಅಲ್ಲಿ ಹೋಗಿ ವ್ಯೂ ಮಾಡಬೇಕಷ್ಟೆ. ಬಿಸ್ಲೆ ಘಾಟ್ ವ್ಯೂ ಪಾಯಿಂಟ್ ನೋಡಿಕೊಂಡು ಮುಂದೆ ಬಂದಿದ್ದೀವಿ ಸ್ನೇಹಿತರೆ. ಈಗ ಅಲ್ಲಿ ವ್ಯೂ ಕಾಣುತ್ತೆ, ಜಸ್ಟ್ ಹಂಗೆ ನೋಡಿ ಅಷ್ಟೆ ಹೆಂಗೆ ಕಾಣುತ್ತೆ ಅಂತ. ಇಲ್ಲಿಂದ ಹಿಂಗೆ ಸೀದಾ ಹೋದರೆ ಯಾರ ಕೈಗೂ ಸಿಗಲ್ಲ. ಹಿಂಗೆ ಹೋದರೆ ಹೆಂಗೆ ಕಾಣ್ತಿದೆ ನೋಡ್ರಿ ವ್ಯೂ. ಫುಲ್ಲು ಓಪನ್ ಐತೆ ಸ್ಪೇಸ್. ಸೊ ಬಿಸ್ಲೆ ಘಾಟಲ್ಲಿ ನೀವು ಅಬ್ಸರ್ವ್ ಮಾಡಿದಂಗೆ ನೈಟು ಜಾಸ್ತಿ ಯಾರೂ ಟ್ರಾವೆಲ್ ಮಾಡಲ್ಲ. ಏನಕ್ಕಂದರೆ ಬಿಸ್ಲೆ ಘಾಟು ನೈಟು ಟ್ರಾವೆಲ್ ಮಾಡೋಕ್ಕೆ ಸೇಫ್ ಇಲ್ಲ. ಸೊ ಹಂಗಾಗಿ ತುಂಬ ಜನ ಮಲ್ಕೊಂಬಿಟ್ಟವ್ರೆ. ನಾವು ಹಿಂಗೆ ಮಲ್ಕೊಂಡಿದ್ದೀವಿ ಒಂದೊಂದು ಕಾಲದಲ್ಲಿ ರೋಡಾಗೆ ಸುಸ್ತಾಗಿ. ಬಿಸ್ಲೆ ಘಾಟಲ್ಲಿ ನಿಮಗೆ ನೈಟು ಟ್ರಾವೆಲ್ ಮಾಡಲ್ಲ ಯಾರು ಜಾಸ್ತಿ. ಸೊ ಕೆಳಗಡೆ ಒಂದು ದೇವಸ್ಥಾನ ಸಿಗುತ್ತೆ ಚೌಡಮ್ಮಂದು, ಅಲ್ಲಿ ನಿಲ್ಲಿಸಿ ಕೈ ಮುಗಿದು ಮುಂದೆ ಹೋಗೋಣ ಬನ್ನಿ. ಸುಬ್ರಹ್ಮಣ್ಯ ಇನ್ನೂ 20 ಕಿಲೋಮೀಟರ್ಸ್ ಇದೆ ಗುರು. ಮೇಲ್ ನೋಡುಗರು ಅದು ಕಲ್ಲು, ಏಯಪ್ಪ. ಹಾಂ ಏನಕ್ಕೆ ಇಷ್ಟೊಂದು ನಿಧಾನ ಕೊಂಟಾರೆ ಇವ್ರು? ಹಿಂಗೆ ಹೊಡೆಯಾರೆ ಅಲ್ಲ KSRTC ಇವರು. ಥ್ಯಾಂಕ್ ಯು ಅಣ್ಣ ಬಿಟ್ಟಿದ್ದಕ್ಕೆ. ಅತ್ತ ಪಾಪ ಭಾಳ ತಾಳ್ಮೆಯಿಂದ ಹೊಡೆಯಾಗತ್ತಾನ, ಅವಾಗಿಂದ ನೋಡ್ತಿದ್ದೀವಿ. ಸೊ ಇದೆ ಟೆಂಪಲ್, ಗಡಿ ಚೌಡೇಶ್ವರಿ ದೇವಸ್ಥಾನ. ಸೊ ಯೂಶಲಿ ಬಂದವರೆಲ್ಲ ನಿಲ್ಲಿಸಿ ಕೈ ಮುಗಿದು ಹೋಗ್ತಾರೆ. ಸೊ ನಾವು ಕೈ ಮುಗ್ಕೊಂಡು ಹೋಗೋಣ ಅಂತ ನಿಲ್ಲಿಸಿದ್ವಿ. ಇಲ್ಲಿ ಮಕ ಕೆಂಪಾಗಿ ಮಾಡ್ಕೊಂಡು ಹೆಂಗೆ ಕೂತದ ನೋಡ್ರಿ. ಅದು ನೀರು ಹರಿತಿದ್ದಾವೆ ಮೇಲಿಂದ, ಬಟ್ ನಿಂತಿರೋ ನೀರೆಲ್ಲ ಗಲೀಜಿರುತ್ತೆ ಅನ್ಕೊಂತೀನಿ. ಇದರಲ್ಲಿ ಫಿಶ್ಶು ಇದ್ದಾವೆ ಗುರು, ಫಿಶ್ಶು. ಇಲ್ಲಿ ಕೈ ಮುಕ್ಕೊಂಡು ಸುಬ್ರಹ್ಮಣ್ಯಕ್ಕೆ ಹೋಗೋಣ. ಅಲ್ಲಿ ಹೋಗಿ ಸ್ನಾನ ಮಾಡೋಣ. ಸ್ನಾನ
ಕಲ್ ತಾಣ್ತಿ ಕಳ ಮೈನ್. ಸೊ ಮಂಗಗಳು ಭಾಳ ಇದ್ದಾವೆ ಗುರು. ಇಲ್ಲೇನೋ ಆಫೀಸ್ ಬೇರೆ ಐತೆ, ಏನೇನೋ ಹಾಕವ್ರೆ. ಕೈ ಮುಗಿದು ಹೊಡೋಣ ಬರ್ರಿ. ಹಿಂಗೆ ಕೈ ಮುಗ್ಕೊಂಡು ಹೋಗೋಣ ಅಷ್ಟೆ. ಎಗ್ ಬೇರೆ ತಿಂದಿದ್ದೀವ ಅದಕ್ಕೆ. ತಾಯಿ ಚೌಡಮ್ಮ ಕಾಪಾಡಮ್ಮ. ಬರ. ಸೊ ಹೊರಡೋಣ ಗುರು. ಚಲಂಗೆ ಇನ್ನೂ 10 ಕಿಲೋಮೀಟ್ರ್ ಇದೆ ಅಷ್ಟೇ. ಕಾಪಾಡಮ್ಮ. ಓಕೆ, ಅಲ್ಲಿ ಕೋಳಿ ಕೊಯ್ಯೋದು. ಓ, ಇಲ್ಲೆಲ್ಲ ಬಂದು ಅಡುಗೆ ಮಾಡ್ಕೊಂಡು ಊಟ ಮಾಡ್ತಾರೋ. ಓಹೋ, ಪ್ಲಾಸ್ಟಿಕ್ ಏನು ಗುರು ಹಿಂಗೆ ಬಿಸಾಕೋರೆಲ್ಲ. ಅಲ್ಲಿ ನೋಡ್ರಿ, ಅವು ಸ್ನಾನ ಮಾಡ್ತಿದ್ದಾವೆ. ಆ್ಯಕ್ಚುಲಿ ನೀರಲ್ಲಿ ಒಂದಿತ್ತು, ಮುಂದೆ ಬಂದರೆ ಕಾಣುತ್ತೇನೋ ತಡೀರಿ. ಡೈ ಹೊಡಿತಿದ್ವು ಗುರು. ಇಲ್ಲಿಂದ ಸೀದಾ ಕೆಳಗೆ ನೀರಿಗೆ ಎಲ್ಲ ಹೋದ್ವು ಅನ್ಸುತ್ತೆ. ಅಲ್ಲಿ ನೋಡ್ರಿ, ಅಲ್ಲಿ ನೀರಲ್ಲಿದಾವೆ ನೋಡ್ರಿ ಅಲ್ಲಿ. ಚೆನ್ನಾಗಿ ಹೊಡೆಯಾಗತ್ತಾವು. ನಮ್ಮ ಗುರು ಅಲ್ಲಿ ಮನೆ ಕಟ್ಟಾಕತ್ತಾನ. ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಬಂದಿದ್ದೀವಿ ಗುರು. ಜನ ಭಾಳ ಇದ್ದಾರೆ. ಸೊ ದರ್ಶನ ಏನು ಮಾಡಲ್ಲ, ಹಿಂಗೆ ಹೊರಗಡೆಯಿಂದ ಕೈ ಮುಟ್ಕೊಂಡು ವಾಪಸ್ಸು ಧರ್ಮಸ್ಥಳಕ್ಕೆ ಹೋಗೋದು. ಯಪ್ಪ, ಬ್ಯಾಗ್ ಹಾಕೊಂಡು ಹೆಲ್ಮೆಟ್ ಇಟ್ಕೊಂಡು ಕೈಯೆಲ್ಲ ಹೋಗೋರು. ಎಲ್ಲ ಒಣಕೊಂಡೋಗಿದೆ. ಹಿಂದೆ ಕುಮಾರ ಪರ್ವತ, ಹಿಂದೆ ಕಾಣ್ತಿರೋದೇ ಕುಮಾರ ಪರ್ವತ. ನಿಮಗೆ ಸೋಮವಾರಪೇಟೆಯಿಂದ ಕೂಡ ಹತ್ಬೋದು, ಕುಕ್ಕೆ ಸುಬ್ರಹ್ಮಣ್ಯದಿಂದ ಕೂಡ ಹತ್ಬೋದು. ಇನ್ನೊಂದು ರೂಟ್ ಇದೆ ಟ್ರಕ್ಕಿಂಗಿಗೆ, ಬಟ್ ಗೊತ್ತಿಲ್ಲ. ಕುಕ್ಕೆ ಸುಬ್ರಹ್ಮಣ್ಯದಿಂದ ಹತ್ತಿಳಿಯೋದಾದರೆ ನಿಮಗೆ 26 ಕಿಲೋಮೀಟರ್ ಆಗುತ್ತೆ ಫುಲ್ ಟ್ರಕ್. ಸುಬ್ರಹ್ಮಣ್ಯದಿಂದ ಹೊರಟಿದ್ದೀವಿ ಸ್ನೇಹಿತರೆ. ಅಲ್ಲಿಂದ ಹೊರಟು ಸ್ವಲ್ಪ ಮುಂದೆ ಬಂದು ಹೊಟ್ಟೆ ಹಸಿತಿತ್ತು ಅಂತ ಅಲ್ಲಿ ಬಜ್ಜಿ ಮಾಡ್ತಿದ್ರು, ಮೆಣಸಿನ್ಕಾಯಿ ಬಜ್ಜಿ, ಆಮೇಲೆ ಹೀರೆಕಾಯಿ ಬಜ್ಜಿ ತಿನ್ಕೊಂಡು ಟೀ ಕುಡಿದು ಈಗ ಧರ್ಮಸ್ಥಳದ ಕಡೆ ಹೊರಟಿದ್ದೀವಿ. ಅಪ್ಪ ತಣ್ಣಗಿದೆ, ಬಟ್ ಮಡಿಕೇರಿಲಿ ಇರೋ ಅಷ್ಟು ಕೋಲ್ಡ್ ಏನಿಲ್ಲ ಗುರು. ನೆನ್ನೆ ಮಡಿಕೇರಿಲಿ ಆಲೆ ತಣ್ಣಗೆ ಚಳಿ ಆಗ್ತಿತ್ತು ಇಷ್ಟೊತ್ತಿಗೆ, ಬಟ್ ಇಲ್ಲಿ ಅಷ್ಟೊಂದೇನು ಕೋಲ್ಡ್ ಇಲ್ಲ. ಆ್ಯಕ್ಚುಲಿ ಕುಕ್ಕೆ ಸುಬ್ರಹ್ಮಣ್ಯಗೆ ಗಾಡಿ ತೊಗೊಂಡೋಗಿರೋದು ಇದೇ ಫಸ್ಟು. ಕಾರಲ್ಲಿ ಹೋಗಿದ್ದೆ ಅಷ್ಟೇ ಹೋದ ವರ್ಷ. ಅದು ಬಿಟ್ಟರೆ ಮತ್ತೆ ಇಲ್ಲಿಗೆ 1 ವರ್ಷ ಆಗಿದೆ ನೋಡಿ ಸುಬ್ರಹ್ಮಣ್ಯಕ್ಕೆ ಬಂದು.
ಗಾಡಿ ತೊಗೊಂಬಂದಿರೋದು ಇದೇ ಫಸ್ಟು ಸುಬ್ರಹ್ಮಣ್ಯಗೆ. ಇಲ್ಲಿಂದ ಧರ್ಮಸ್ಥಳ ಹೋಗಿ ಇವತ್ತು ನೈಟು ಧರ್ಮಸ್ಥಳಲ್ಲಿ ಟೆಂಟ್ ಹಾಕೊಂಡು ಸ್ಟೇ ಮಾಡಬೇಕು. ಇಲ್ಲೇನೋ ರೋಡ್ ಮಾಡ್ತಾರೆ ಅನ್ಸುತ್ತೆ ಮೋಸ್ಟ್ಲಿ. ಧೂಳಂದರೆ ಧೂಳಿದೆ, ವೈಸರ್ ಹಾಕೊಂಬಿಡೋಣ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಮತ್ತೆ ನಾನು ನಿಮಗೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.